ಒಂದು ತುಂಡು ಚಟ್ನಿ ಸೇರಿಸಿ ಚೆನ್ನಾಗಿ ಕುದಿಸಿ. ಆಪಲ್ ಚೆನ್ನಾಗಿ ಬೆಂದು ನೀರಿನ ಬಣ್ಣ ಬದಲಾಗುವವರೆಗೂ ವೇಟ್ ಮಾಡಿ. ಅಷ್ಟೇ, ಸೂಪರ್ ಆಗುತ್ತೆ ರೆಡಿ. ಇದನ್ನ ಹೋಟೆಲ್ ರಾಮ್. ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ಇಲ್ಲೇ ರೂಮ್ ಮಾಡ್ಕೊಂಡ್ವಿ ಪುತ್ತೂರಲ್ಲಿ. ಈ ಹೋಟೆಲ್ ಹೆಸರು ಬಂದು ಹೋಟೆಲ್ ರಾಮ್ ಅಂತ ಹೇಳಿ ಪುತ್ತೂರಲ್ಲಿರೋದು. ತುಂಬಾ ಚೆನ್ನಾಗಿದೆ. ಇಲ್ಲಿ 3 ಕಾರ್ಡ್ ಕೊಟ್ಟಿದ್ದಾರೆ. ನಾವಿದ್ದಿದ್ದು 4 ಜನ. ಬೇಕು ಅಂದರೆ ಇನ್ನೊಂದು ಸಪ್ರೇಟ್ ಕೊಡ್ತೀವಿ ಅಂತ ಹೇಳಿದ್ರು. ನೋಡ್ತಾ ಇರ್ಬೋದು, ಆಲ್ರೆಡಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸೀರಿಯಲ್ ಕಡೆ ಗಮನ ಜಾಸ್ತಿ. ಟಿ ವಿ ಆನ್ ಮಾಡಿಕೊಂಡು ಸೀರಿಯಲ್ ನೋಡೋಣ ಅಂತ ಕೂತಿದ್ದಾರೆ. ನಾನು ಹಾಗೆ ರೂಮೆಲ್ಲ ವಿಡಿಯೋ ಮಾಡಿಕೊಂಡು ಇಲ್ಲಿ ನೋಡಿ ವೆದರ್ ಹೇಗಿದೆ ಅಂತ. ಮಳೆ ಬರ್ತಾ ಇದೆ. ಕಾರ್ಗಳೆಲ್ಲ ಅದರಲ್ಲೇ ರಂಗೋಲಿ ಎಲ್ಲ ಇಟ್ಬಿಟ್ಟಿದ್ದಾವೆ. ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ನಾವು ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ಅಂದರೆ ನಾವೇನು ರೂಮ್ ಮಾಡಿದ್ವಿ ಅಲ್ಲೇ ಕೆಳಗಡೆ ಹೋಟ್ಲು ಕೂಡ ಇದೆ. ನಾವಲ್ಲಿ ಸ್ವಲ್ಪ ನಾನ್ ವೆಜ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ವೆಜ್ಜಲ್ಲಿರೋದು. ನಾಳೆ ಸೋಮವಾರ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಇಲ್ಲಿ ಮಂಗಳ ಅಂತ ಹೇಳಿ ಹೋಟ್ಲಿಗೆ ಬಂದಿದ್ದೀವಿ. ಪುತ್ತೂರಲ್ಲಿ ಟೌನಲ್ಲಿದೆ. ಪರವಾಗಿಲ್ಲ ಅಂತ ಅನ್ನಿಸ್ತು ಟೇಸ್ಟು. ಉಪ್ಪು ಪೆಪ್ಪರ್ ಹಾಕೋ ಎಡಗೈಲೆ. ಊಟ ಎಲ್ಲ ಮಾಡ್ಕೊಂಡು ಬಂದಮೇಲೆ ಫುಲ್ಲು ಹೆಂಗೆ ನಿದ್ದೆ ಬಂತು ಅಂದ್ರೆ ಅಷ್ಟು ಚೆನ್ನಾಗಿ ನಿದ್ದೆ ಬಂತು. ಯಾಕಂದರೆ ಇದ್ದಕ್ಕಿದ್ದಂಗೆ ನಮಗೆ ನಮ್ಮ ಮನೆಯವ್ರು ಹೊರಡಿಸಿದ್ದು ನೈಟೆಲ್ಲ ಸ್ವಲ್ಪ ಜರ್ನಿನೇ ಆಗೋಯಿತು. ಎಲ್ಲರೂ ಎದ್ದಿದ್ವಿ, ಎಲ್ಲರೂ ಮಲಗಿದ್ದಾರೆ. ಇವಾಗ ನಾನು ಫಸ್ಟು ಫ್ರೆಶಪ್ ಆಗಿ ಮಗಳನ್ನ ಎಬ್ಬಿಸಿದ್ದೀನಿ. ಅವಳು ಫ್ರೆಶಪ್ ಆದಮೇಲೆ ಅವರಿಬ್ಬರು ಲಾಸ್ಟಲ್ಲಿ ಹೋಗ್ತಾರೆ. ನೋಡ್ತಾ ಇರ್ಬೋದು ವೆದರ್ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಕೂಡ ಅಷ್ಟೇ ಏನೋ ಒಂಥರ ನಮ್ಮ ಕುಣಿಗಲಲ್ಲಿ ಅಷ್ಟೊಂದು ಮಳೆ ಇರಲಿಲ್ಲ. ಇಲ್ಲೆಲ್ಲ ಸ್ವಲ್ಪ ಜಿಡಿ ಮಳೆ ಬರೋದು ನಿಂತೋಗೋದು ಈ ಥರ ಇತ್ತು ವಾತಾವರಣ. ತುಂಬ ಚೆನ್ನಾಗಿತ್ತೇನೋ ಒಂಥರ. ಆದರೂ ಕೂಡ ಅಲ್ಲಿ ಸೆಕೆ ಆಗೋದು, ಯಾಕೆಂದರೆ ಸಮುದ್ರ ಹತ್ರ ಇರೋದ್ರಿಂದ ಸಿಕ್ಕಾಬಟ್ಟೆ ಸೆಕೆ ಆಗೋದು. AC ಆನ್ ಮಾಡಿದ್ರು, ಫ್ಯಾನ್ ಆನ್ ಮಾಡಿದ್ರು ಅಷ್ಟೊಂದು ಕೂಲ್ ಆಗ್ತಾ ಇರಲಿಲ್ಲ. ನೋಡಿ ಪಾರಿವಾಳಗಳು ಎಷ್ಟಿದೆ ಅಂತ ಅಲ್ಲಿ ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ, ಯಾಕಂದರೆ ನಾನು ಅಷ್ಟೊಂದು ಝೂಮ್ ಹಾಕಿದ್ದೀನಿ. ಅಷ್ಟೊಂದು ಕ್ಲಿಯರಿಟಿಯಾಗಿ ಕಾಣಿಸ್ತಾ ಇಲ್ಲ. ವೆದರ್ ಅಂತೂ ಚೆನ್ನಾಗಿತ್ತು. ಒಂಥರ ಮಳೆ ನೆನೆದ್ಬಿಟ್ವಿ ನಾವು. ಅದೂ ಚೆನ್ನಾಗಿತ್ತು. ನಾವೇನು ಹೋಟೆಲ್ ರಾಮ್ ಮಾಡಿದ್ವಿ ಅದ್ರ ಕೆಳಗಡೆನೇ ಹೋಟೆಲ್ ಇದ್ದು. ಫಸ್ಟು ಎಲ್ಲರೂ ಏನೇನು ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಯಾಕಂದರೆ ಎಲ್ಲರೂ ಒಂದೇ ಥರ ತೊಗೊಳ್ಳೋದಿಲ್ಲ. ನಾವೆಲ್ಲೇ ಹೋದ್ರೂ ಅಷ್ಟೇ. ನನ್ನ ಮಗ ಸಿಕ್ಕಾಬಟ್ಟೆ ಬುದ್ಧಿವಂತ. ಅವನು ಟೇಸ್ಟ್ ಎಲ್ಲದು ಒಂದೊಂದು ನೋಡಿ ಆಮೇಲೆ ಯಾವ್ದು ಚೆನ್ನಾಗಿರುತ್ತೆ ಅಂತ ತೊಗೋತಾನೆ. ನನ್ನ ಮಗಳು ಇಲ್ಲಿ ಡಿಫ್ರೆಂಟಾಗಿ ಅಂದ್ಬಿಟ್ಟು ಒತ್ತ ಶಾವಿಗೆ ತೊಗೊಂಡಿದ್ಲು. ಅದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಫ್ರೆಶ್ ಆಗಿತ್ತೋ ಏನೋ ಗೊತ್ತಿಲ್ಲ. ಅದು ನೋಡಿದ್ರೆ ಹಂಗೆ ಅನ್ನಿಸ್ತಾ ಇರಲಿಲ್ಲ. ಅವಳು ಚೆನ್ನಾಗಿದೆ ಅಂದ್ಲು. ಲಾಸ್ಟಲ್ಲಿ ಅವಳಿಗೂ ಇಷ್ಟ ಆಗಲಿಲ್ಲ, ಎಲ್ಲ ಬಿಟ್ಬಿಟ್ಲು ಅವಳು. ನಾನು ಇಡ್ಲಿ ವಡೆ ತೊಗೊಂಡಿದ್ದೆ, ನಮ್ಮ ಮನೆಯವ್ರು ಉಪ್ಪಿಟ್ಟು ತೊಗೊಂಡಿದ್ರು. ನನ್ನ ಮಗ ಇಲ್ಲ ಉಪ್ಪಿಟ್ಟೆ ಚೆನ್ನಾಗಿದೆ, ನಾನು ಉಪ್ಪಿಟ್ಟೆ ತೊಗೋತೀನಿ ಅಂದ್ಬಿಟ್ಟು ಅವನು ಉಪ್ಪಿಟ್ಟೆ ತೊಗೊಂಡ. ಆಮೇಲೆ ಇದಕ್ಕೆ ಒಂದು ಸಪ್ರೇಟಾಗಿ ಒಂದು ಕೇಸರಿ ಬಾತ್ ತೊಗೊಂಡಿದ್ಲು. ಕೇಸರಿ ಬಾತು ಪರವಾಗಿಲ್ಲ, ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಬಟ್ ಶಾವಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಷ್ಟೊಂದು ಚೆನ್ನಾಗೂ ಕೂಡ ಇರಲಿಲ್ಲ. ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಈಗ ಹೊರಟಾಗ ನಾವಲ್ಲಿ ನಮ್ಮ ಮನೆಯವ್ರು ಹೇಳಿದ್ದಾರೆ, ಅದೇನೋ 1-2-3 ಫಾಲ್ಸ್ ಇದೆ, ಅವನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಈಗ ಫಾಲ್ಸ್ ಕಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಚರ್ಚಿತ್ತು ಇಲ್ಲೊಂದು. ಹೆಂಗೆ ಚರ್ಚಿನ ಫೋಟೋ ತೆಗಿಬೇಕು.
ನೋಡ್ತಾ ಇದ್ವಿ, ಯಾವುದೋ ಕಾಲೇಜ್ ಇದು, ನರೇಂದ್ರ ಮೋದಿದಂತೆ. ಒಂದೆರಡು ಕಡೆ ಫಾಲ್ಸ್ ಸಿಕ್ತು, ಅಲ್ಲೆಲ್ಲ ಫೋಟೋ ಏನು ಅಷ್ಟೊಂದು ತೆಕ್ಕೊಳಕ್ಕೆ ಹೋಗಲಿಲ್ಲ, ವಿಡಿಯೋನೂ ಮಾಡ್ಕೊಳಕ್ಕಿಲ್ಲ, ಯಾಕಂದರೆ ಸ್ವಲ್ಪ ಸಣ್ಣದಾಗಿ ಹರಿತಾ ಇತ್ತು. ಅದಾದಮೇಲೆ ನಾವು ಊಟ ಏನೂ ಮಾಡಿರಲಿಲ್ಲ ಮಧ್ಯಾಹ್ನ. ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ, ಎಲ್ಲೋ ಮೆಣಸಿನ್ಕಾಯಿ ಬಜ್ಜಿದು ಸ್ಮೆಲ್ ಬರ್ತಾಯಿದೆ ಅಂದೆ. ಆಮೇಲೆ ನನ್ನ ಮಗನೂ ಬರ್ತಾಯಿತ್ತಪ್ಪ ಅಲ್ಲಿ ಹಾಕ್ತಿದ್ರು ಅಂದ. ತಿರ್ಗಾ ಒಂದು ಸ್ವಲ್ಪ ಮುಂದೆ ಹೋಗಿ ಯೂ ಟರ್ನ್ ತೊಗೊಂಡು ತಿರ್ಗಾ ಬಂದು ಇಲ್ಲಿ ಬಜ್ಜಿನ ತೊಗೊತಾ ಇದ್ವಿ. ನೋಡ್ತಾ ಇರ್ಬೋದು, ನಾವು 4 ಜನ ತೊಗೊಂಡು ಈ ಕಡೆ ಬಂದ್ವಿ, ಇವ್ರು 3 ಜನ ಅಷ್ಟೇ ಬಂದಿದ್ದು. ಅದಾದಮೇಲೆ ನೋಡಬೇಕು, ಅವರು 3 ಕಾರಲ್ಲಿ ಬಂದಿದ್ರಂತೆ. ಎಲ್ಲರೂ ಬಂದು ಸ್ನ್ಯಾಕ್ಸ್ ಹೆಂಗೆ ತೊಗೊಂಡ್ರು ಅಂದರೆ ನಿಜವಾಗ್ಲೂ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ನಮಗೂ ಅಷ್ಟೇ ಬಿಸಿ ಬಜ್ಜಿ, ಬಾಳೆಕಾಯಿ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ ತುಂಬಾ ಚೆನ್ನಾಗಿತ್ತು. ಹಾಗೆ ಚಿರುಮುರಿ ತೊಗೊಂಡಿದ್ವಿ. ಚಳಿಗೂ ಆ ಮಳೆ ವೆದರ್ಗೂ ಚೆನ್ನಾಗಿತ್ತು. ಅದು ಇದು ಓಪನ್ ಮಾಡೋದು, ಅದನ್ನು ಮೆಣಸಿನ್ಕಾಯಿ ಓಪನ್ ಮಾಡಿ ಈರುಳ್ಳಿ ಕೇಳೋದು ಹಾಕ್ಬೋದು ಸೈಡಿಗೆ ಬೇಕಾದ್ರೆ. ಮಳೆನಾರ ಬರಲಿ ಏನಾರ ಬರಲಿ ಫೋಟೋ ಬೇಕಷ್ಟೇ. ಈ ಫಾಲ್ಸಲ್ಲಿ ತುಂಬಾ ಚೆನ್ನಾಗಿ ನೀರು ಹರಿತಾ ಇತ್ತು. ಜನನೂ ಅಷ್ಟೇ, ಇಲ್ಲೂ ಅಷ್ಟೇ ಯಾರೂ ಇರಲಿಲ್ಲ. ಫಸ್ಟ್ ನಾವೇ ಬಂದಿದ್ದು. ನಾನು ಇಳಿಯೋದು ಬೇಡ ಎಲ್ಲರೂ ಬೇಡ ಅಂತಿದ್ರು. ಇಲ್ಲ ನಾನು ಹೋಗಲ್ಲ, ಒಂದೆರಡು ಫೋಟೋ ತೆಕ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ನೋಡ್ತಾ ಇರ್ಬೋದು ನೀವು, ಎಷ್ಟು ಮಳೆ ಬರ್ತಿತ್ತು ಅಂದರೆ ಸಣ್ಣದಾಗಿ ಅಷ್ಟು ಜೋರಾಗೆ ಬಂತು. ಅದು ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಎಲ್ಲರೂ ನೆಂದಿದ್ದೀವಿ ನಾವೆಲ್ಲರೂ. ನನ್ನ ಮಗಳು ಒಬ್ಬಳೇ ನೆಂದಿಲ್ಲ, ಅಲ್ಲಿ ಛತ್ರಿ ಇಟ್ಕೊಂಡು ಆರಾಮಾಗಿ ಕೂಲಾಗಿ ನಿಂತಿದ್ದಾಳಲ್ಲಿ. ಇನ್ನೂ ಸ್ವಲ್ಪ ಮೇಲೆ ಹೋಗ್ಬರ್ತೀನಿ ನಮಗೆ ಎಲ್ಲಿ ಜಾರುತ್ತೆ ಅಂತ ಭಯ. ಆಮೇಲೆ ಕ್ಯಾನ್ಗಳಲ್ಲಿ ಈ ಥರ ಎಲ್ಲ ನೀರೆಲ್ಲ ತೊಗೊಂಡು ಹೋಗ್ತಾಯಿದ್ರು. ಅಲ್ಲಿಗೆ ಬಂದು ಇಟ್ಕೊಂಡು ಅಲ್ಲೆಲ್ಲ ಪಾಚಿ ಕಟ್ಟಿದೆ. ಅದೆಷ್ಟು ಧೈರ್ಯವಾಗಿ ಇಟ್ಕೊಂಡು ಅಂದರೆ ನಿಜವಾಗ್ಲೂ ಅಂದರೆ ಭಯ ಆಗುತ್ತೆ. 1-2-3 ಹಂಗೆ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು, ಹಂಗೂ ನನ್ನ ಮಗಳಿಗೆ ಇಳಿ ಅಂತ ಇದ್ವಿ. ಅವಳು ಇಳಿತಾನೆ ಇರಲಿಲ್ಲ. ಅವಳು ಆರಾಮಾಗಿ ಅಲ್ಲಿ ಛತ್ರಿ ಇಟ್ಕೊಂಡು ನಿಂತಿದ್ದು. ನಾವು ಮಾತ್ರ ಮಳೆನಲ್ಲೆಲ್ಲ ನೆಂದು ನೋಡೋಕ್ಕೆ ಆಗ್ತಾಯಿರಲಿಲ್ಲ. ನಾನಂತೂ ಇದ್ದಿದ್ದು ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸ್ವೆಟ್ಟೆಲ್ಲ ಆಗಿ ಮಳೆ ಎಲ್ಲ ನೆಂದು ನನಗೆ ಸೆಕೆನೂ ಹಂಗೆ ಆಗ್ತಾಯಿತ್ತು, ಹಾಗೆ ಮಳೆ ಕೂಡ ಹಂಗೆ ಬರ್ತಾನೆ ಇತ್ತು. ಅವನು ಕೋಳ್ಬೇಡ, ಅಮ್ಮಗೆ ಹೊಡಿತಾಳೆ. ನೋಡಿ, ನಾವು ಕುಣಿಗಲ್ ರೀಚ್ ಆದಮೇಲೆ ಯಾವ ಥರ ಇದೆ ವೆದರ್ ಅಂತೇಳಿ. ತುಂಬ ಬಿಸಿಲಿತ್ತು ಅವತ್ತು. ನೋಡಿದ್ರಲ್ಲ ಮಂಗಳೂರು ಟ್ರಿಪ್ಪೆಲ್ಲ ಹೇಗಾಯಿತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ತಾಮ ಛತ್ರಿ ರೀಚಾಗಿ ಕಳಿಸ್ತಿರ್ಲಿವಾ ಹೋಗಿ ಅಂತ. ಯಾವಾಗ ಹೆಂಗಾಯ್ತು ಅಂತ ಕೇಳೋಕ್ಕಾಗಲ್ಲ ಅವ್ರು. ಅದಕ್ಕೆ
ಬಾ ಪೃಥ್ವಿ